ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಮುಕುಂದಮಾಲಾ ಸ್ತೋತ್ರ 25-26. ಆಮ್ನಾಯ ಅಭ್ಯಸನಾನಿ ಅರಣ್ಯರುದಿತಂ ವೇದವ್ರತಾನಿ ಅನ್ವಹಂ ಮೇಧಚ್ಛೇದ ಫಲಾನಿ ಪೂರ್ತವಿದಯಃ ಸರ್ವೇ ಹುತಂ ಭಸ್ಮನಿ ತೀರ್ಥಾನಾಂ ಅವಗಾಹನಾನಿ ಚ ಗಜಸ್ನಾನಂ ವಿನಾ ಯತ್ಪದದ್ವಂದ್ವ ಅಂಬೋರುಹ ಸಂಸ್ಮೃತಿ ವಿಜಯತೆ ದೇವಸ್ಸ ನಾರಾಯಣಃ. ನಾರಾಯಣನ ದಿವ್ಯ ಸ್ಮರಣೆ ಇಲ್ಲದ ವೇದಾಭ್ಯಾಸ, ವ್ರತಾಚರಣೆ, ಯಜ್ಞ ಯಾಗಾದಿಗಳು, ತೀರ್ಥಸ್ನಾನ ಎಲ್ಲವೂ ವ್ಯರ್ಥವೇ ಸರಿ. ನಾಮಸ್ಮರಣೆ ಇಲ್ಲದ ಸ್ನಾನ ಆನೆಯ ಸ್ನಾನದಂತೆ ಬಾಹ್ಯಾಡಂಬರವಷ್ಟೇ. ಆದ್ದರಿಂದ ಶ್ರೀಹರಿ ಪಾದಸ್ಮರಣೆ ಸಕಲಾಭೀಷ್ಟಪದವಾಗಿದೆ. ಇಂತಹ ನಾರಾಯಣನಿಗೆ ಜಯವಾಗಲಿ. ಪರಮಾತ್ಮನಿಗೆ ಜಯಕಾರ ಹೇಳಿದರೆ ಅದರಿಂದ ನಮಗೆ ಗೆಲುವು ಖಚಿತ. ನಾಮಸ್ಮರಣೆ ಇಲ್ಲದ ಕರ್ಮ ವ್ಯರ್ಥವಾಗುತ್ತದೆ. ಶ್ರೀಮನ್ನಾಮ ಪ್ರೋಚ್ಯ ನಾರಾಯಣಾಖ್ಯಂ ಕೇನ ಪ್ರಾಪುಃ ವಾಂಛಿತಂ ಪಾಪಿನೋಪಿ ನಃ ಪೂರ್ವಂ ವಾಕ್ ಪ್ರವೃತ್ತಾ ನ ತಸ್ಮಿನ್ ತೇನ ಪ್ರಾಪ್ತಂ ಗರ್ಭವಾಸಾದಿ ದುಃಖಂ ತೇನ ಪ್ರಾಪ್ತಂ ಗರ್ಭವಾಸಾದಿ ದುಃಖಂ. ಶ್ರೀಮನ್ನಾರಾಯಣನ ದಿವ್ಯ ನಾಮಸ್ಮರಣೆಯಿಂದ ಪಾಪಿಗಳಿಗೂ ಬೇಡಿದ ಫಲ ಸಿಗುವುದು. ಇದನ್ನು ಮಾಡದ ನಾವು ಗರ್ಭವಾಸ, ಯಾತನೆ, ಸಂಸಾರವೆಂಬ ಸಂಕಷ್ಟವನ್ನು ಅನುಭವಿಸಬೇಕಾಯಿತು. ಪರಮಾತ್ಮನ ಸ್ಮರಣೆ ಮಾಡಿದವರಿಗೆ ಸಂಸಾರದ ತಾಪ ತಗ್ಗುತ್ತದೆ. ಯಾವಾಗ ಬೇಕಾದರೂ ನಾಮಸ್ಮರಣೆ ಮಾಡಬಹುದು. ಕೊನೆಗಾಲದಲ್ಲಂತೂ ಇದು ಅತ್ಯಗತ್ಯವಾಗಿದೆ ಎಂಬ ಭಾವ ಇಲ್ಲಿ ಸೂಚಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.